Hello everyone, All in One Bite channel presents liver ಕಾಳುಗೊಜ್ಜು. ಈ ಲಿವರ್ ಕಾಳುಗೊಜ್ಜು ಮಾಡೋದು ತುಂಬ ಸಿಂಪಲ್ ಮತ್ತು ಟೇಸ್ಟಿಯಾಗೂ ಕೂಡ ಇರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ನಾವು ಈ ರೆಸಿಪಿನ ಚಿಕನ್ ಲಿವರ್ ಗುಂಡಿಗೆಕಾಯಿಯಿಂದ ಮಾಡ್ತಾ ಇರೋದು. 1 kg ಲಿವರ್ ಗುಂಡಿಗೆಕಾಯಿನ ಈ ಥರ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಮತ್ತು ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ನಾವೇನು ವಾಶ್ ಮಾಡ್ಕೊಂಡಿದ್ದೀವಿ ಅಲ್ವಾ ಆ ಚಿಕನ್ನ ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ಮತ್ತು ಅದು ಮುಳುಗೋಷ್ಟು ನೀರು ಹಾಕ್ಕೊಳ್ಳಿ. ಮತ್ತು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ. ಇವೆರಡನ್ನೂ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ಟವ್ನ ಹಚ್ಚಿ ಮೀಡಿಯಮ್ ಫ್ಲೇಮಲ್ಲಿ 2 ವಿಷಲ್ನ ಕೂಗಿಸ್ಕೋಬೇಕು. ಮತ್ತು ಈ ಕಡೆ ಒಂದು ಮಿಕ್ಸಿ ಜಾರ್ಗೆ 2 ಈರುಳ್ಳಿನ ನೈಸಾಗಿ ಬೇಡ, ತರ್ತರಿಯಾಗಿ ಈ ಥರ ರುಬ್ಕೊಂಬನ್ನಿ. ನೋಡಿ ಈ ಥರ ಆಗಿರಬೇಕು. ಮತ್ತು ಈಗ ಅದೇ ಮಿಕ್ಸಿ ಜಾರ್ಗೆ ಅರ್ಧ ಹೋಳಾಗೋಷ್ಟು ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಅದನ್ನೆಲ್ಲ ಗ್ರೈಂಡ್ ಮಾಡಬೇಕು. ನೋಡಿ ಈ ಥರ ಪೇಸ್ಟ್ ಆಗಿದ್ದರೆ ಸಾಕದು. ನೋಡಿ ಇಷ್ಟು ಪೇಸ್ಟ್ ಆಗಿದ್ದರೆ ಅದು ಸಾಕು. 2 ಆಲೂಗೆಡ್ಡೆನ ಈ ಥರ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಹಚ್ಬಿಟ್ಟು ಇಟ್ಕೊಳ್ಳಿ. ಮತ್ತು ಹೆಸ್ರು ಕಾಳು ನೀವು ಯಾವ ಕ್ವಾಂಟಿಟಿಯಲ್ಲಿ ಬೇಕಾದರೂ ಹಾಕ್ಕೋಬೋದು. ನಾವಿಲ್ಲಿ ಒಂದು ಬೌಲ್ ಹಾಕ್ಕೊಂಡಿದ್ದೀವಿ. ಮತ್ತು ಈಗ ಸ್ಟವ್ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಕಡಾಯಿ ಇಟ್ಕೊಳ್ಳಿ. ಕುಕ್ಕಿಂಗ್ ಆಯಿಲ್ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನೀವು ತುಪ್ಪನೂ ಕೂಡ ಹಾಕ್ಬೋದು, ನಿಮಗೆ ಯಾವ್ದು ಕಂಫರ್ಟೇಬಲ್ಲೋ ಅದನ್ನು ಹಾಕ್ಕೊಳ್ಳಿ. ನಾವಿಲ್ಲಿ ಎಣ್ಣೆ ಯೂಸ್ ಮಾಡಿದ್ದೀವಿ. ಎಣ್ಣೆ ಕಾದಾದ್ಮೇಲೆ ನಾವೇನು ಆವಾಗಲೇ ಮಾಡ್ಕೊಂಡಿದ್ವಿ ಅಲ್ವಾ ಆನಿಯನ್ ಪೇಸ್ಟ್, ಅದನ್ನು ಹಾಕ್ಕೋಬೇಕು. ಆನಿಯನ್ ಪೇಸ್ಟ್ ಹಾಕಾದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀವಿ. ಇವೆರಡನ್ನೂ ಕೂಡ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಮತ್ತು ಈಗ ಅವೆರಡು ಕೂಡ ಸ್ವಲ್ಪ ಈ ಥರ ಹಸಿ ವಾಸನೆ ಹೋಗೋ ತನಕ ಫ್ರೈ ಆದಾದಮೇಲೆ ನಾವೇನು ಆಲೂಗೆಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಹಚ್ಬಿಟ್ಟು ನೀರಲ್ಲಿ ಇಟ್ಕೊಂಡಿದ್ವಿ ಅಲ್ವಾ ಆ ಆಲೂಗೆಡ್ಡೆನ ಇದ್ರೊಳಗಡೆ ಹಾಕ್ಕೊಳ್ಳಿ. ಆಲೂಗೆಡ್ಡೆ ಹಾಕೊಂಡಾದ್ಮೇಲೆ ಕೂಡ ನಾವೇನು ಕುಕ್ಕರಲ್ಲಿ ಆವಾಗಲೇ ಬೇಯಕ್ಕಿಟ್ಟಿದ್ವಿ ಅಲ್ವಾ ಲಿವರ್ ಗುಂಡಿಗೆಕಾಯಿ ಅದೀಗ ಬೆಂದಾಗಿದೆ. ಮತ್ತು ಈ ಕಡೆ ಆಲೂಗೆಡ್ಡೆನ ಈ ಥರ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಲೂಗೆಡ್ಡೆ ಎಲ್ಲ ಸ್ವಲ್ಪ ಈ ಥರ ಫ್ರೈ ಆಗ್ತಿದ್ದಾಗೆ ನಾವೇನು ಬೇಯಿಸ್ಕೊಂಡಿದ್ವಿ ಅಲ್ವಾ ಲಿವರ್ ಗುಂಡಿಗೆಕಾಯಿ ಅದನ್ನು ಇದ್ರೊಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮತ್ತು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೂ ಕೂಡ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗಲೇ ಬೇರೆ ಚಿಕನ್ ಬೇಯೋದಕ್ಕೆ ನಾವು ಹಾಕ್ಕೊಂಡಿದ್ವಿ ಅಲ್ವಾ ಉಪ್ಪನ್ನ, ಅದಕ್ಕೋಸ್ಕರ ಈಗ ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹೆಸ್ರು ಕಾಳು ನಾವೇನು ತೊಗೊಂಡಿದ್ವಿ ಅಲ್ವಾ ಹೆಸ್ರು ಕಾಳು ಅದನ್ನು ಹಾಕ್ಕೋಬೇಕು ಇದ್ರೊಳಗಡೆ. ಹೆಸ್ರು ಕಾಳನ್ನ ಹಾಕ್ಕೊಂಡಾದ್ಮೇಲೂ ಕೂಡ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಫ್ರೈ ಮಾಡ್ಕೊಳ್ಳಿ. ಮತ್ತು ಈಗ ಇದಕ್ಕೆ ಹೆಸ್ರು ಕಾಳು ಮತ್ತು ಆಲೂಗೆಡ್ಡೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಅವೆರಡೂ ಕೂಡ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಇಷ್ಟು ಬೇಯಬೇಕು. ಹೆಸ್ರು ಕಾಳು ಮತ್ತು ಆಲೂಗೆಡ್ಡೆ ಎರಡೂ ಕೂಡ ನೀಟಾಗಿ ಬೇಯಬೇಕು. ಆದಮೇಲೆ ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. 4 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಸಾಂಬಾರು ಪುಡಿ ಹಾಕೊಂಡಾದ್ಮೇಲೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ನೀರೆಲ್ಲ ಹೀರ್ಕೋಬೇಕು. ಮತ್ತು ಆಲೂಗೆಡ್ಡೆ ಮತ್ತು ಹೆಸ್ರು ಕಾಳು ಎರಡೂ ಕೂಡ ನೀರನ್ನೆಲ್ಲ ಹೀರ್ಕೋಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೀವು. ನೋಡಿ ಹಿಂಗಾದ್ಮೇಲೆ ನಾವೇನು ಆವಾಗಲೇ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟು, ಆ ಪೇಸ್ಟ್ನೂ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಸ್ವಲ್ಪ ಗಟ್ಟಿಯಾಗಿದೆ, ಇದೇ ಥರ ಬೇಯುತ್ತೆ ಅಷ್ಟೇ. ಈಗ ರೆಡಿ ಆಯಿತು ಟೇಸ್ಟಿ ಮತ್ತು ಸಿಂಪಲ್ ಆದಂಥ ಲಿವರ್ ಕಾಳುಗೊಜ್ಜು. ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ, ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ